ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಜಿಲ್ಲಾಡಳಿತ ರಾಜ್ಯಪಾಲರ ಹೆಸರಲ್ಲಿ 6 ಎಕರೆ ಜಮೀನು ಖರೀದಿಸಿತ್ತು. ಇಲ್ಲಿ ಬಡವರಿಗೆ ಮನೆ ಕಟ್ಟಿಸಿಕೊಡುವ ಉದ್ದೇಶವಿತ್ತು. ಆದರೆ ಸರ್ಕಾರಿ ಜಾಗ ಬಿಟ್ಟು ಬೇರೆಡೆ ನಿವೇಶನಗಳನ್ನು ಮಾಡಿದ್ದಾರೆ. 23 ವರ್ಷದ ಬಳಿಕ ಜಮೀನಿನ ಪಹಣಿ ನಾಪತ್ತೆಯಾಗಿದೆ. ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ಖಾಸಗಿಯವರಿಗೆ ಪರಭಾರೆ ಮಾಡಿದ್ದಾರೆ ಅಂತ ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗಡಾದ್ ಆರೋಪ ಮಾಡಿದ್ದಾರೆ. ಅಧಿಕಾರಿಗಳೆಲ್ಲರೂ ಸೇರಿಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಈ ಪಹಣಿ ಪತ್ರಿಕೆ ದುರಸ್ತಿ ಮಾಡುವ ಉದ್ದೇಶ ತಾತ್ಕಾಲ ಪೂರ್ಣಿ ಮಾಡಲಿಕ್ಕೆ ಒಂದು ಮಾಲಕರ ಕಡೆಯಿಂದ ಅರ್ಜಿ ತೆಗೆದುಕೊಂಡು ಬಿಟ್ಟಾಗ ಅವಾಗ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕು ಪಂಚಾಯತಿ ಬೈಲಹೊಂಗಲ ಇವರು ಹೇಳ್ತಾರೆ, ಇದು ಮಾನ್ಯ ರಾಜ್ಯಪಾಲರ ಹೆಸರಿನಿಂದ ಜಮೀನಿದೆ, ಈ ಜಮೀನನ್ನು ತಾತ್ಕಾಲ ಪೂರ್ಣಿ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ಪಡೆಯಬೇಕಾಗುತ್ತೆ ಅಂತ ಹೇಳಿದರೂ ಕೂಡ ಆಗಿನ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಪಾಟೀಲ್ರವರು ಮತ್ತು ನಮ್ಮ ಭೂ ದಾಖಲೆಗಳ ಉಪನಿರ್ದೇಶಕರು ಇವರು ಎಲ್ಲ ಬೈಲಹೊಂಗಲ ತಹಸೀಲ್ದಾರು ಇವರೆಲ್ಲ ಶ್ರೀ ಶಶಿಧರ್ ಬಗಲಿ ಅಂತ ಹೇಳಿಯಾಗ ಉಪವಿಭಾಗಾಧಿಕಾರಿಗಳಿದ್ರು ಬೈಲಹೊಂಗಲ ಇವರೆಲ್ಲ